ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಿಯನ್ ಕೃಷ್ಣ ಚಾನಲ್. ಇವತ್ತು ನಾನು ನಿಮಗೆ ಆಂಧ್ರದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂತ ಎರ್ರಗಾರ ಮತ್ತೆ ಆಂಧ್ರ ಸ್ಟೈಲಲ್ಲಿ ಮುದ್ದೆ ಮಾಡೋದನ್ನ ನಾನು ನಿಮಗೆ ತೋರಿಸ್ತೀನಿ. ಇದು ಮಾಡ್ತಾರೆ ಮತ್ತೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಿಂಪಲ್ ಆಗಿರುತ್ತೆ, ಕ್ವಿಕ್ ಆಗಿ ಮಾಡ್ಬೋದು ಇದನ್ನ. ಮತ್ತೆ ಇದನ್ನ ತುಂಬಾ ದಿನದವರೆಗೂ ನೀವು ಪ್ರಿಸರ್ವ್ ಮಾಡಿ ಇಟ್ಕೋಬಹುದು. ಅಟ್ಲೀಸ್ಟ್ 1 ವೀಕ್ ವರೆಗೂ ನೀವು ಪ್ರಿಸರ್ವ್ ಮಾಡಿ ಇಟ್ಕೋಬಹುದು ವಿತೌಟ್ ಫ್ರೀಜು, ಏನೇನು ಪ್ರಾಬ್ಲಮ್ ಇರಲ್ಲ. ರೈಸು ಮತ್ತೆ ಮುದ್ದೆ ಎರಡಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು. ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದೇ ತರ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಬೆಲ್ ಐಕನ್ನ ಹಿಟ್ ಮಾಡಿ. ಇಷ್ಟ ಆಯ್ತು ಅಂದ್ರೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಇನ್ನೇನಿಲ್ಲ ಮಾಡೋದು, ಲೆಟ್ಸ್ ಗೋ ಟು ದ ಕಿಚನ್. ಲೆಮನ್ ಸೈಜಷ್ಟು ನಿಂಬೆಹಣ್ಣು, ಒಂದು ಸ್ವಲ್ಪ ಬೆಲ್ಲನ ಕರಗಿಸಿಟ್ಕೊಂಡಿದ್ದಾರೆ. ಇಲ್ಲಿ ಒಂದು ಬಿಗ್ ಸೈಜಷ್ಟು ಆನಿಯನ್ನು ದಪ್ಪದೊಂದು, ಮತ್ತು 2 ಬೆಳ್ಳುಳ್ಳಿ, ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು, ಇದ್ರ ಜೊತೆಗೆ ಸ್ವಲ್ಪ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದಾರೆ. ಇದು ನಮಗೆ ಖಾರಕ್ಕೆ ತಕ್ಕಂತೆ ನಿಮ್ಮ ಒಣಮೆಣ್ಸಿಕಾಯಿ ಹಾಕೋಬೋದು. ನಾನಿಲ್ಲಿ ಒಣಮೆಣ್ಸಿಕಾಯಿನ 10-15 ತೊಗೊಂಡಿದ್ದೀನಿ. ಎಣ್ಣೆ ಹಾಕ್ತಾನೆ ಹಾಗೆ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ತಣ್ಣಗೆ ಹಾಕ್ತಿದ್ದಂಗೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಫ್ರೈ ಮಾಡಿರೋಂಥ ಒಣಮೆಣ್ಸಿಕಾಯಿ ಸ್ವಲ್ಪ ತಣ್ಣಗೆ ಆದಮೇಲೆ ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ಹುಣಸೆಹಣ್ಣು ರಸನೇ ಹಾಕ್ಕೊತಾ ಇದ್ದೀವಿ. ಇದು ಸ್ವಲ್ಪ ಅರ್ಧ ಆಡಿಸ್ತಾ ಇದ್ದಂಗೆ ಇದನ್ನು ಓಪನ್ ಮಾಡಿ ನೀವು ಈರುಳ್ಳಿ ಬೆಳ್ಳುಳ್ಳಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದನ್ನು ಜಸ್ಟ್ 1-2 ರೌಂಡನ್ನ ಆಡಿಸಿ ಅಷ್ಟೇ. ಏನಕ್ಕೆ ಈ ಥರ ಮಾಡ್ತಾಯಿದ್ದಾರೆ ಅಂತಂದರೆ ಫುಲ್ಲು ಅವರು ಫೈನ್ ಪೇಸ್ಟ್ ಮಾಡೋದಿಲ್ಲ, ಅದಕ್ಕೆ ಈ ಥರ ಮಾಡ್ತಾಯಿದ್ದಾರೆ ಅತ್ತೆ. ಇದು ಹಳೇ ಪದ್ಧತಿ ಅಲ್ವಾ, ಹಳೆ ಕಾಲದಲ್ಲಿ ಮಾಡುವಂಥ ಸ್ಟೈಲು. ನಿಮಗೆ ಅರ್ಥ ಆಗ್ತದೆ ದ ವೇ ಆಫ್ ಕುಕ್ಕಿಂಗು. ನಾವು ಮಾಡೋದಕ್ಕೂ ನೀಗೆಲ್ಲರೆಲ್ಲ ಒಂದೇ ಸಲ ಹಾಕಿ ತಿರುಗಿಸ್ಬಿಡ್ತೀವಿ. ಬಟ್ ಇವ್ರು ನೋಡಿ ಎಷ್ಟು ನೀಟಾಗಿ ಎಲ್ಲನೂ ಸಪ್ರೇಟ್ ಹಾಕ್ಕೊಂಡ್ಬಿಡ್ತಾರೆ. ಇಲ್ಲಿ ನಾವು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಇದ್ರ ಜೊತೆಗೇ ಅತ್ತೆ ಸಾಲ್ಟ್ ಕೂಡ ಹಾಕ್ತಿದ್ದಾರೆ. ಆ ಸಾಲ್ಟನ್ನು ಹಾಕಿ ಆಡಿಸೋದು. ಇದು ಸ್ವಲ್ಪ ಆಡಿಸಿ ಒಂದು ಸ್ವಲ್ಪ ಆಯಿತು, 1 ರೌಂಡ್ ಆಯಿತು ಅಂದಮೇಲೆ ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕ್ಕೊಂಡು ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಬಿಡಿ. ಜಸ್ಟ್ 1 or 2 ರೌಂಡ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ ವಾವ್, ಅದು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತೈತೆ. ಬಟ್ ಅದು ಸ್ಮೆಲ್ ಮಾತ್ರ ಫ್ರೆಂಡ್ಸ್ ನಿಜ ಎಷ್ಟು ಚೆನ್ನಾಗಿ ಬಂತಿತ್ತು ಅವರಮ್ಮ ಅಂದರೆ, ಸೂಪರಾಗಿತ್ತು. ಇದಕ್ಕೆ ನೀವು ಒಗ್ಗರಣೆ ಹಾಕ್ಕೊಳ್ಳಿ ಸಿಂಪಲ್ಲಾಗಿ. ಇಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಮಾಡ್ಕೊತಿದ್ದಾರೆ. ಇದು ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಎಷ್ಟು ದಿನ ಆದರೂ ಪ್ರಿಸರ್ವ್ ಮಾಡಿ ಇಟ್ಕೋಬೋದು. ಈ ಒಗ್ಗರಣೆ ಹಾಕಿರೋದ್ರಿಂದ ಬೇಗ ಹಾಳಾಗೋದಿಲ್ಲ. ಮುದ್ದೆ, ಅನ್ನ ಮತ್ತು ಚಪಾತಿ, ರೊಟ್ಟಿ, ಇದ್ರ ಜೊತೆಗೆ ಬಜ್ಜಿ ಆ ಥರ ಬೋಂಡ ಏನಾದರೂ ಮಾಡಿದ್ರೆ ಅದನ್ನು ಸ್ಲಿಟ್ ಮಾಡಿ ಮಧ್ಯದಲ್ಲಿ ಬೇರೆ ಗ್ರೀನ್ ಚಟ್ನಿ ಎಲ್ಲ ಹಾಕ್ಕೊತಾರೆ. ಅದ್ರ ಬದಲು ಇದನ್ನು ಹಾಕಿ ನೀವು ಟೇಸ್ಟ್ ಮಾಡಿ ನೋಡಿ ಎಷ್ಟು ಸೂಪರಾಗಿರುತ್ತೆ ಅಂಥೇಳಿ. ತುಂಬ ಚೆನ್ನಾಗಿರುತ್ತೆ ಇದು. ಟ್ರೈ ಮಾಡಿ ನೋಡಿ. ಮತ್ತು ಇಲ್ಲಿ ನಾನು ನಿಮಗೆ ಏನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಅಂದರೆ, ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಹೇಗಿತ್ತು ಈ ರೆಸಿಪಿ ಅಂತ. ಇಲ್ಲಿ ಮುದ್ದೆ ಎಲ್ಲರೂ ಮಾಡ್ತಾರೆ, ಏನು ಸ್ಪೆಷಲ್ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೋಬೇಡಿ. ಈ ಮುದ್ದೆ ಏನಪ್ಪ ಅಂದರೆ ಇಲ್ಲಿ ನಮ್ಮ ಆಂಧ್ರ ಸ್ಟೈಲಲ್ಲಿ ಮಾಡ್ತಾರೆ ಮುದ್ದೆ. ನಮ್ಮ ಥರ ಅವರು ಬರೀ ಹಸಿಟ್ಟು ಹಾಕಿ ಮಾಡೋದಿಲ್ಲ. ಫಸ್ಟು ಅಕ್ಕಿ ಹಾಕಿ ಅದು ಅನ್ನ ಆದಮೇಲೆ ಅದಕ್ಕೆ ರಾಗಿ ಹಸಿಟ್ಟು ಹಾಕಿ ಮುದ್ದೆ ಮಾಡ್ತಾರೆ. ಅಲ್ಲೆಲ್ಲ ಇದೇ ಥರ ಮಾಡೋದು. ಸೊ ಹಾಗಾಗಿ ನಿಮ್ಗೆ ಜಸ್ಟ್ ಒಂದು ಕ್ಲಿಪ್ಪನ್ನು ತೋರಿಸಿದ್ದೀನಿ. ಈ ಮುದ್ದೆ ಜೊತೆಗೆ ಒಂದು ಎರ್ಗಾರನ ಹಾಕ್ಕೊಂಡು ಏನಾದರೂ ಹಪ್ಳ ಇದ್ದರೆ ಅದನ್ನು ನಂಚ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ನಿಮಗೆ ಈ ರೆಸಿಪಿ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನನಗೆ ಮತ್ತೊಂದಷ್ಟು ವೀಡಿಯೋಸ್ ಮಾಡೋದಕ್ಕೆ ಯಾವ ಥರ ವೀಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಪ್ಲೀಸ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ನನಗೆ ಈ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ. ದ ವೇ ಇದೆ ಅಲ್ವಾ ನಮಗಿರೋದು, ಜಸ್ಟ್ ಬ್ರಿಡ್ಜ್, ನಮಗೂ ನಿಮಗೂ ಇರುವಂಥ ಬ್ರಿಡ್ಜ್ ಏನಪ್ಪ ಅಂದರೆ ಕಮೆಂಟ್ ಸೆಕ್ಷನ್ನು. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು, ಏನು ಮಾಡಬೇಕು, ಮುಂದೆ ನಿಮ್ಗೆ ಯಾವ ರೆಸಿಪೀಸ್ ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋದನ್ನು ನನಗೆ ತಿಳಿಸಿ. ನೋಡಿ ವಾವ್, ನೋಡೋದಕ್ಕಷ್ಟೇ ಅಲ್ಲ ಫ್ರೆಂಡ್ಸ್, ತಿಂತಾಯಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಅರ್ಧ ಮುದ್ದೆ ತಿನ್ನೋರು 1 ಮುದ್ದೆ. ಇಲ್ಲಿ ಅತ್ತೆ ಮುದ್ದೆ ಸೈಜ್ ಸ್ವಲ್ಪ ದಪ್ಪ ಮಾಡಿದ್ದಾರೆ, ಯಾಕಂದರೆ ಅವ್ರು ಹಾಗೆ ಮಾಡೋದು. ಅವ್ರು ಬೆಳಗ್ಗೆ ತಿಂದರೆ ನೈಟೇ ತಿನ್ನೋದು, ಮಧ್ಯಾಹ್ನ ತಿನ್ನೋದಿಲ್ಲ. ಸೊ ಹಾಗಾಗಿ ಅವ್ರು ಸ್ವಲ್ಪ ದಪ್ಪ ಮಾಡ್ತಾರೆ, ನಾವು ಚಿಕ್ಕ ಮಾಡ್ತೀವಿ. ಬಟ್ ನೀವು ಈ ಸೈಜ್ ಮುದ್ದೆನಾದರೂ ತಿನ್ನೋಷ್ಟು ಚೆನ್ನಾಗಿರುತ್ತೆ ಇದು. ಟ್ರೈ ಮಾಡಿ ನೋಡಿ ಹೇಗಿತ್ತಂತ ನನಗೆ ತಿಳಿಸಿ. ನಿಮಗೆ ಇಷ್ಟ ಖಂಡಿತ ಆಗುತ್ತೆ ಅಂತ ನಾನು ಭಾವಿಸಿ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಯಿತು ಅಂತಂದರೆ ನನಗೆ ಹೇಗಿತ್ತು ಅಂತ ನೀವು ಹೇಳಲೇಬೇಕು. ಫ್ರೆಂಡ್ಸ್ ನೋಡಿದ್ರಲ್ಲ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್, ಈಸಿ ಆ್ಯಂಡ್ ಕ್ವಿಕ್ ಓಕೆ ಆಗುವಂಥ ರೆಸಿಪಿ, ಪ್ರಿಸರ್ವ್ ಮಾಡಿ ಇಟ್ಕೊಳ್ಳುವಂಥ ರೆಸಿಪಿನ ನಾನು ನಿಮಗೆ ತೋರಿಸಿದ್ದೀನಿ. ಇಲ್ಲಿ ತೋರಿಸಿರೋಷ್ಟು ಖಾರ ನೀವು ಹಾಕ್ಕೋಬೇಕು ಅಂತ ಏನಿಲ್ಲ. ನಿಮ್ಮ ಖಾರ ನೀವು ಎಷ್ಟು ತಿಂತೀರಾ ಅಷ್ಟು ಅಳತೆಗೆ ತಕ್ಕಂತೆ ನೀವು ಖಾರನ ಹಾಕ್ಕೋಬೋದು. ನಿಮ್ಗೆ ಇಷ್ಟ ಆಯಿತು ಈ ವಿಡಿಯೋ ಅಂತಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನನಗೆ ಅರ್ಥ ಆಗಬೇಕು ನಿಮಗೆ ಈ ರೆಸಿಪಿ ಇಷ್ಟ ಆಗ್ತಿದೆಯಾ, ಅಥವಾ ಈ ಥರದ್ದು ಇನ್ನೊಂದಷ್ಟು ರೆಸಿಪೀಸ್ ನಿಮಗೆ ಬೇಕೋ ಬೇಡವೋ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋದು ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಇನ್ನೊಂದಷ್ಟು ವೀಡಿಯೋಸ್ ಜೊತೆಗೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.